ಆತ್ಮೀಯ H16 ನ್ಯೂಸ್ ಅರ್ಥಾತ್ ಜೈ ಸಿದ್ದರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತ ಅವರ ಆತ್ಮೀಯರೇ. ಈಗ ನೀವು ಧರ್ಮಸ್ಥಳದ ಬಗ್ಗೆ ಸಾಕಷ್ಟು ಕೇಳ್ತೀರಿ. ಅದರಲ್ಲೂ ನಿನ್ನೆ ಪ್ರಕಾಶ್ ರೈ ಅವರು ಉತ್ತರ ಕೊಟ್ಟಿದ್ದು ನಿಮಗೆ ಗೊತ್ತಿದೆ. ಮಾರಿಕೊಂಡವರು ಅನ್ನೋಂಥ ಪದಕ್ಕಾಗಿ ಕೆಲವಷ್ಟು ಪತ್ರಿಕಾ ಮಾಧ್ಯಮದವರು ಅಥವಾ ಟಿ ವಿ ಮಾಧ್ಯಮದ ಪ್ರಶ್ನೆ ಮಾಡಿದ್ರೆ ಯಾರು ರೀ ಹೆಸರು ಹೇಳ್ರಿ. ಅದಕ್ಕೆ ಅವರು ಉತ್ತರ ಹೇಳಿದ್ರು, ನೀವು ಮಾರ್ಕೊಂಡಿಲ್ಲಲ್ವಾ, ಯಾಕೆ ನೀವು ತಿರುಗಿಸ್ಕೊಳ್ತೀರ ಅದನ್ನು, ಅದು ಸುಮ್ಮನೆ ಯಾಕೆ ಅಂತೀರಿ ಎಲ್ಲರಿಗೂ ಅಂತ. ಅವರು ಎಲ್ಲರಿಗೂ ಅಂದಿಲ್ಲ, ಮಾರಿಕೊಂಡವ್ರಿಗೆ ಆ ಪದ ಅಂತ ಹಿಂದೆ ತಗೊಳ್ಳಿಲ್ಲ. ಮತ್ತು ಅದೇ ಕಾಲಕ್ಕೆ ಯಾರು ಮಾರಿಕೊಂಡವರು ಅನ್ನೋದು ಎಲ್ಲರಿಗೂ ಒಂದಿಷ್ಟು ಗೊತ್ತಿದ್ದ ವಿಷಯ ಏನೋ ಅದ. ಗೋಧಿ ಮೀಡಿಯಾ ಅಂತ ಸಾಕಷ್ಟು ಪ್ರಚಾರ ಅದ. ಅವ್ರ ಕುರಿತಾಗಿ ಅವ್ರು ಹೇಳಿರ್ತಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆದರೆ ಈಗ ಬರುವಂಥ ಪ್ರಶ್ನೆ ಏನಪ್ಪ ಅಂತಂದ್ರೆ, ನಿಜವಾಗಿಯೂ 200 ಕೋಟಿ ರೂಪಾಯಿಗಳನ್ನು ಇಲ್ಲಿ ಧರ್ಮಸ್ಥಳದ ಪಾವಿತ್ರ್ಯತೆಯನ್ನು ಹಾಳು ಮಾಡೋ ಸಲುವಾಗಿ ಖರ್ಚು ಮಾಡಿದಾರ ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಸ್ವತಃ ಈ ನಮ್ಮ ಪ್ರಕಾಶ್ ರಾಜ್ರವರು ಇದೆಲ್ಲಪ್ಪ ಎಷ್ಟು ಮಾಡಲಿಕ್ಕೆ ಸಾಧ್ಯದ, ಇದೊಂದು ಅಪಪ್ರಚಾರ, ಸುಮ್ಮನೆ ಹೆಸರು ಕೆಡಿಸ್ತಾ ಇದ್ದಾರೆ ಅಂತ ಮಾತಾಡಿದ್ದಾರೆ. ಮತ್ತು ನನಗೆ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಅವ್ರ ಬಗ್ಗೆ ಒಳ್ಳೆಯ ಗೌರವದ, ಅವ್ರ ವಿರುದ್ಧ ಮಾತಾಡೋಕ್ಕೆ ಯಾವ ಆಸ್ಪದನೂ ಇಲ್ಲ ಅನ್ನೋ ಮಾತುಗಳ ಮೂಲಕ ನಾನು ಇದರಲ್ಲಿ ಭಾಗಿ ಇಲ್ಲ, ಮುಂದೂ ಇರೋದಿಲ್ಲ, ಈ ವಿಷಯದಲ್ಲಿ ದುಡ್ಡು ಕೊಟ್ಟು ಹೆಸರು ಕೆಡಿಸುವಲ್ಲಿ ಅನ್ನೋ ಮಾತು ಹೇಳೋ ಮೂಲಕ ಹೌದು ನಾನು ಫೋನ್ ಹಚ್ಚಿದ್ದು ಕರೆ ಅದ, ನನಗೆ ಭಯ ಆಗ್ತದೆ ಏನೋ ಹೇಳಿದರು. ಧೈರ್ಯ ಹೇಳಪ್ಪ, ಸತ್ಯ ಹೇಳಂತ ಹೇಳಿದ್ರು, ಇದನ್ನು ಹೇಳಂತ ಹೇಳಿಲ್ಲ ಅನ್ನೋ ಮಾತನ್ನು ಹೇಳೋ ಮೂಲಕ ಅದಕ್ಕೆ ಒಂದೇನಪ್ಪ ಅಂತಂದ್ರೆ ತೆರೆ ಎಳೆಯುವಂಥ ಪ್ರಯತ್ನ ಮಾಡಿದ್ದಾರೆ. ಆದರೆ ಅದರಷ್ಟು ಸುಲಭ ತೆರೆ ಎಳಿಲಿಕ್ಕೆ ಸಾಧ್ಯ ಇಲ್ಲೇನೋ ಅನ್ನುವಂಥದ್ದು. ಯಾಕಂದ್ರೆ ಈಗಾಗಲೇ ಇವರೇನು ಹೇಳ್ತಾರಲ್ಲ, ಮಾರಿಕೊಂಡ ಮಾಧ್ಯಮದವ್ರು ಅದನ್ನು ಇನ್ನೂ ಜೋರು ಹಿಡಿಸ್ತಾ ಇದ್ದಾರೆ ಅನ್ನುವಂಥದ್ದು ಮಾತದ. ಧರ್ಮಸ್ಥಳದ ಪಾವಿತ್ರ್ಯತೆಯ ನೆಲೆಗಟ್ಟಿನೆಲ್ಲ ಈ ಕೇಸನ್ನು ಆದಷ್ಟು ವೀಕ್ ಮಾಡುವಂಥದ್ದು ಅವ್ರ ಪ್ರಯತ್ನ ಅಂತ ಅನ್ನಿಸ್ತದೆ. ಆದರೆ ಅಡ್ವೊಕೇಟ್ ಬಾಲನ್ ಅವ್ರು ಮಾತ್ರ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಈ ಎರಡೂ ಮಾತುಗಳು ಯಾವುವು ಮೊದಲ ಚಿನ್ನಯ್ಯ ಅಥವಾ ಭೀಮ ಹೇಳಿದ ಮಾತು, ಇವತ್ತು ಉಲ್ಟಾ ಹೊಡೆದಿದ್ದ ಮಾತು ಗಮನಿಸಿದಾಗ